ದಲಿತ ಮತ್ತು ಅಲ್ಪಸಂಖ್ಯಾತರ ಎಂದು ಜಾತಿಗಳನ್ನು ಸೃಷ್ಟಿ ಮಾಡಬೇಡಿ. ಮಾಜಿ ಶಾಸಕರೇ, ದಲಿತರ ಮತ್ತು ಅಲ್ಪಸಂಖ್ಯಾತರ ನಡುವೆ ಗೊಂದಲ ಸೃಷ್ಟಿ ಮಾಡಬೇಡಿ. ಅಲ್ಪಸಂಖ್ಯಾತ ಮಹಿಳೆಯರನ್ನು ಕಡೆಗಣಿಸಿ ಮಾತನಾಡುವುದನ್ನು ನಿಲ್ಲಿಸಿ. ಚಿಂತಾಮಣಿ ನಗರದಲ್ಲಿ ಜೆಡಿಎಸ್ ನಗರಸಭಾ ಸದಸ್ಯರಿಂದ ಹಾಗೂ ಪಕ್ಷದ ಮುಖಂಡರಿಂದ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಂಸಿ ಸುಧಾಕರ್ ಪಕ್ಷದ ನಗರಸಭೆ ಮುಖಂಡರ ನಡತೆಗೆ ಸಾಕಷ್ಟು ಬೇಸರ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ ಮುಖಂಡರಾದ ಶೇಖ್ ಸಾದಿಕ್, ನಗರಸಭೆ ನಡೆದ ಸಾಮಾನ್ಯ ಸಭೆಯಲ್ಲಿ ಆಡಳಿತಾರೂಢ ಪಕ್ಷದ ಸದಸ್ಯ ಬಗ್ಗೆ ಮೊದಲ ಭಾಷೆ ಬಳಸಿರುವುದು ಮಾಜಿ ಶಾಸಕ ಸುಧಾಕರ್. ಆದರೆ ರೇಖಾ ಉಮೇಶ್ ಗೇಟ್ಔಟ್ ಮೀಟಿಂಗ್ ಎಂದು ಬಳಕೆ ಮಾಡಿಕೊಂಡಿದ್ದಾರೆ. ಅಲ್ಪಸಂಖ್ಯಾತ ಮಹಿಳೆಯನ್ನು ಕಡೆಗಣಿಸುತ್ತಿದ್ದಾರೆ. ಬೇಕಾಗಿ ಅವರು ಗುರಿಯನ್ನು ಇಟ್ಕೊಂಡು ಈ ರೀತಿ ಮಾಡಿದ್ದಾರೆ. ಮಹಿಳಾ ಸದಸ್ಯರಿಗೆ ಅನ್ಯಾಯವಾಗಿದೆ ಎಂದು ಜೆಡಿಎಸ್ ಸದಸ್ಯರು ಸಾಮಾನ್ಯ ಸಭೆಯನ್ನು ಬಹಿಷ್ಕಾರ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಗೆಲ್ಲಲಿದ್ದೇವೆಂದು ನಂಬಿಕೆ ಇದೆ. ಅಲ್ಪಸಂಖ್ಯಾತರನ್ನು ಕಡೆಗಣಿಸಿದ್ದಾರೆ. ಅವರ ಮತಗಳ ಅವಶ್ಯಕತೆ ಇಲ್ಲ ಎಂದು ತೀರ್ಮಾನಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕಾರಣ ಮಾಡುವುದು ಸಹಜ. ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ. ಆದರೆ ಜಾತಿ ಮತ ಭೇದಭಾವ ಮಾಡಬೇಡಿ ಎಂದು ಆರೋಪ ಮಾಡಿದರು. ಪ್ರತಿ ಸಭೆಯಲ್ಲಿಯೂ ಗದ್ದಲವಾಗ್ತಿದೆ. ನಿಮಗೆ ಒಗ್ಗಟ್ಟು ಕಡಿಮೆ ಇಲ್ಲ. ಜಾತಿ ಭೇದ ರಾಜಕೀಯ ಮಾಡಬೇಡಿ ಎಂದು ಮಾಜಿ ಶಾಸಕ ಎಂಸಿ ಸುಧಾಕರ್ಗೆ ಮನವಿ ಮಾಡಿಕೊಂಡರು. ನಗರಸಭಾ ಸದಸ್ಯರಾದ ದೇವಲಂ ಶಂಕರ್ ಅವರು ಮಾತನಾಡಿ, ನಗರಸಭಾ ಸದಸ್ಯ ರೂಬಿಯಾ ಸುಲ್ತಾನ ಎಲ್ಲ ವಾರ್ಡ್ ವಿಚಾರದಲ್ಲಿ ಸಮಸ್ಯೆಗಳ ಬಗ್ಗೆ ಮಾಹಿತಿ ಕೇಳ್ತಿದ್ರು. ಮೊದಲಿಗೆಲ್ಲ ಸದಸ್ಯರು ಬೆಂಬಲ ಕೊಡ್ತಿದ್ರು. ಆದರೆ ಈಗ ಕಡೆಗಣಿಸ್ತಿದ್ದಾರೆ. ಏನಾದರೂ ಕೇಳಿದರೆ ಧಮಕಿ ಹಾಕ್ತಿದ್ದಾರೆ. ಪ್ರಶ್ನೆ ಮಾಡಿದರೆ ಉತ್ತರ ನೀಡದೆ ಕಡೆಗಣಿಸ್ತಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಾಜಿ ನಗರಸಭಾ ಸದಸ್ಯರಾದ ವೆಂಕಟರಮಣಪ್ಪರವರು ಮಾತನಾಡಿ, ಮಾಜಿ ಶಾಸಕ ಸುಧಾಕರ್ ಹಾಗೂ ಅವರ ತಂದೆ ಕಾದ ಅಧಿಕಾರದಲ್ಲಿ ಯಾವುದೇ ಸ್ಲಂ ಬೋರ್ಡ್ನಿಂದ ಯಾವುದೇ ಹಕ್ಕುಪತ್ರ ಕೊಡುವಲ್ಲಿ ಸಾಧ್ಯವಾಗಲಿಲ್ಲ. ಆದರೆ ಯಾವುದೇ ಮಾತು ಬಂದರೂ ನಾವು ಹಕ್ಕುಪತ್ರ ಕೊಟ್ಟಿರೋದಾಗಿ ಹೇಳ್ಕೊಳ್ತಿದ್ದಾರೆ. ಆದರೆ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಓಟಿಗೆ ನೋಟು, ಅಭಿವೃದ್ಧಿ ಇಲ್ಲ ಎಂದು ಹೇಳ್ತಾರೆ. ಆದರೆ ಮಾಜಿ ಶಾಸಕರ ಅಭಿವೃದ್ಧಿ ಏನು ಎಂದು ಪ್ರಶ್ನಿಸಿದರು. 15 ವರ್ಷಗಳಿಂದ ನಿರಂತರ ಸಹಾಯವನ್ನು ಶಾಸಕ ಎಂ ಕೃಷ್ಣಾರೆಡ್ಡಿ ಮಾಡ್ತಿದ್ದಾರೆ. ಪ್ರತಿ ಗ್ರಾಮದಲ್ಲಿ ಸಿಸಿ ರಸ್ತೆಗಳು ನಿರ್ಮಾಣವಾಗಿದೆ. ಕೆರೆಗಳ ಅಭಿವೃದ್ಧಿ ಮಾಡಿರುವುದಾಗಿ ತಿಳಿಸಿದ್ದಾರೆ. ಆದರೆ ಅಭಿವೃದ್ಧಿ ಮಾಡಿರುವುದನ್ನು ಸಾಬೀತುಪಡಿಸಿದರೆ ರಾಜಕೀಯ ನಿವೃತ್ತಿ ಪಡೆದು ಮಾಜಿ ಶಾಸಕರ ಮುಂದೆ ಕಸ ಗುಡಿಸಲು ಹೋಗುತ್ತೇವೆಂದು ಸವಾಲು ಹಾಕಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿವಿ ಮೂರ್ತಿ, ಟಿಪ್ಪು ನಗರ ಆಕಲು ಸುಧಾಕರ್, ನಗರಸಭೆ ಸದಸ್ಯರಾದ ಗೌಸ್ ಪಾಷಾ, ಮುಖಂಡರಾದ ಜನಾರ್ದನ್ ಸೇರಿದಂತೆ ಮತ್ತಿತರಿದ್ದರು. ಒಬ್ಬ ಏಕೈಕ ಮುಸ್ಲಿಂ ಮಹಿಳೆ ಇರೋದು, ಅಲ್ಪಸಂಖ್ಯಾತ ಮಹಿಳೆ ಒಬ್ಬರು ಇರೋದು ವಾರ್ಡ್ ನಂಬರ್ 15. ಅದು ಅವರು ಸುಮಾರು ಈ ಬಾಡಿಯಲ್ಲಿ ಅವ್ರು ಏನು ನಗರಸಭೆಯಲ್ಲಿ 13 ಜನ ಇದ್ದಾರೆ. ಅವ್ರು ಎಲ್ಲರಿಗಿಂತಲೂ ಸೀನಿಯರ್. ಅವರು ಎಷ್ಟನೇ ಸತಿ 3ನೇ ಸತಿ ಗೆದ್ದಿರೋರು ಅವ್ರ ಮನೆಯಲ್ಲಿ. 2 ಸತಿ ಬಕಾಶ್ವರ್ ಗೆದ್ದಿದ್ದಾರೆ. 1 ಸತಿ ಅವ್ರದೇ ಮನೆಯಲ್ಲಿ ಅವ್ರದೇ ಗೆದ್ದಿರೋದು. 2004ರಿಂದ ಅವ್ರು ಸೇವೆ ಸಲ್ಲಿಸ್ಕೊಂಡು ಬಂದಿರೋರು. ಅವರಿಗೆ ಇವತ್ತು ಪ್ಲಾನ್ ಆಗಿ ಬೇರೆ ಸದಸ್ಯರೆಲ್ಲ ಸೇರಿ ಇವರಿಂದ ಇವ್ರಿಗೆ ದೂರ ಮಾಡ್ಬೇಕಂತ ಅವ್ರು ಪ್ಲಾನ್ ಮಾಡ್ಕೊಂಡಿರೋದು. JDS ಪಕ್ಷದವ್ರು ಯಾರೇ ಅವ್ರಿಗೆ ಹಿಂಗಾಗುತ್ತೆ, ಅವ್ರು ಹಿಂಗೆ ಮಾತಾಡ್ತಾರೆ, ಅವ್ರ ಸಬ್ಜೆಕ್ಟ್ ಹಿಂಗಿರುತ್ತೆ, ನಾವು ಬೈಕಾಟ್ ಮಾಡಬೇಕು ಅಂತ ಪ್ರೀ ಪ್ಲಾನ್ ಆಗಿ ಯಾವುದೋ ಅಟೆಂಡೆನ್ಸ್ ರಿಜಿಸ್ಟರ್ ತಗೊಂಡ್ಬಿಟ್ಟು ಹಿಂಗೆ ತೋರಿಸ್ಬಿಟ್ಟು JDS ಅವರು ಬೈಕಾಟ್ ಮಾಡಿದ್ದಾರೆ, JDS ಅವರು ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಮೇಡಮ್ ಅವರು, ಪ್ರೆಸಿಡೆಂಟ್ ಮೇಡಮ್ ಅವರು. ನಮ್ಗೇನು ಸಂಬಂಧ ಇರುತ್ತೆ? ನಮ್ಮ ಸದಸ್ಯರು ಇಷ್ಟೇ ಮಾತಾಡಿರೋದು. ಒಬ್ಬ ಅಲ್ಪಸಂಖ್ಯಾತ ಮಹಿಳೆಗೆ ಅನ್ಯಾಯ ಆಗಿದೆ, ಒಬ್ಬ ಸದಸ್ಯರಿಗೆ ಮಹಿಳೆ ಅನ್ಯಾಯ ಆಗಿದೆ, ಹೊರನಡೀರಿ ಬೈಕಾಟ್ ಗೆಟ್ ಔಟ್ ಆಫ್ ಮೀಟಿಂಗ್ ಅಂತ ಹೇಳಿದ್ದಾರೆ. ಆ ಒಂದು ವಿಚಾರವಾಗಿ ನಮ್ಮವ್ರು ಬೈಕಾಟ್ ಮಾಡಿದ್ದಾರೆ. ಅದು ನಮ್ಮ ಒಂದು ಸಂಸ್ಕೃತಿ, ನಾವು ಅವ್ರು ಕೊಟ್ಟಿರುವ ಗೌರವ. ನೀವು ಇದ್ದೀರಾ, ಅವರಿದ್ದೀರಾ. ನಿಮ್ಮ ಆಡಳಿತ ವಿಚಾರವಾಗಿ, ಅವ್ರಿಗೆ ಅನುದಾನ ಕೊಟ್ಟಿರೋ ವಿಚಾರವಾಗಿ ಇಲ್ಲಿ ಯಾರು ಪ್ರಶ್ನೆ ಮಾಡಿಲ್ಲ. ಅನುದಾನದ ಬಗ್ಗೆ ಹೇಳಿದ್ದೀರಾ. ಸನ್ಮಾನ್ಯ ಶ್ರೀ ರಾಜಾಚಾರ್ಯ ಅಣ್ಣನವರು ಒಂದು ಅರ್ಧ ಗಂಟೆ ಭಾಷಣ ಕೊಟ್ಟಿದ್ದಾರೆ. ನೀವು ಮೊದಲು ಎಲ್ಲಿದ್ರಿ ಸರ್? ನಿಮ್ಗೆ ಏನು ಅನುಭವ ಇದೆ? ನಿಮಗಿಂತ ಸೀನಿಯರ್ ಇದ್ದಾರೆ ಅವ್ರ ಪಾಪ. 2004ರಿಂದ ಆ ಒಂದು ಭಾಗದಲ್ಲಿ ಈ MG ರೋಡಿಂದ ಈ ಕಡೆ ಎಲ್ಲಾದ್ರೂ ನಿಮ್ಮ ಒಂದು ಪ್ರಾಬಲ್ಯತೆ ಇದೆ ಅಂತ ಹೇಳಿದ್ರೆ, ಅವ್ರು ಗೆದ್ದಿರೋದು ಲಾಸ್ಟ್ ಟೈಮ್ ಲೀಡ್ ನೋಡಿದ್ರೆ 700 ವೋಟರ್ ಲೀಡ್ ಗೆದ್ದಿರೋದು. ತಾವು ನೋಡಿ, ಬೇಕಾದ್ರೆ ನನ್ನ ಹತ್ರ ರೆಕಾರ್ಡ್ಸ್ ಇದೆ, ರಿಸಲ್ಟ್ ಲೀಸ್ಟ್ ಕೊಡ್ತೀನಿ, ನಿಮ್ಗೆ ವಾಟ್ಸಪ್ಗೆ ಹಾಕ್ತೀನಿ. ಅಂತ ಒಂದು ಸೀನಿಯರ್ ವ್ಯಕ್ತಿನ ನೀವು ಅವಮಾನ ಮಾಡಿ ಪ್ಲಾನ್ ಆಗಿ ಹೊರ ಹಾಕಬೇಕು. ಯಾವೊಬ್ಬ ನಮ್ಗೆ ಅಲ್ಪಸಂಖ್ಯಾತರು ಇಲ್ಲದೆ ಇದ್ರೂ ಪರವಾಗಿಲ್ಲ, ನಾವು ಇವತ್ತು ಗೆಲ್ತೀವಿ, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿದ್ದೀವಿ ಅಂತ ಒಂದು ನಂಬಿಕೆ ಮೇಲೆ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಗೆ ಅನ್ಯಾಯ ಮಾಡಿ ಹೊರಗೆ ಹಾಕಿರೋದು ನೀವು. ಜಾತಿ ಭೇದ ತಂದಿರೋದು ನೀವು. ನಿಮ್ಮ ಒಂದು ಇದೇನು ನಿಮ್ಮ ನಡವಳಿಕೆ ನಿಮಗೆ ಏನು ತೋರಿಸುತ್ತೆ ಅಂದರೆ, ನಿಮ್ಗೆ ಯಾರು ಅಲ್ಪಸಂಖ್ಯಾತರು ಓಟ್ ಆಗದೆ ಇದ್ರೂ ಪರವಾಗಿಲ್ಲ, ನಾವು 2023ರಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಿಡ್ತೀವಿ, ನಾವು ಯಾರನ್ನ ಹೆಂಗೆ ಬೇಕಾದ್ರೂ ನಾವು ಬಗ್ಸ್ಕೊಂಡ್ಬಿಡ್ತೀವಿ. ಅಲ್ಲಿ ನಿಮ್ಮಲ್ಲಿ ಅನ್ಯಾಯ ಆಗಿದ ಪ್ರಶ್ನೆ ಅವ್ರಿಗೆ ಏನಾಗಿದೆ ಅದನ್ನ ತಿಳ್ಕೊಂಡು ಅದೊಂದು ವಿಡಿಯೋಸ್ ನೋಡ್ಬಿಟ್ಟು ಸುಧಾಕರಣ್ಣನ್ ಅವರು ಪ್ರೆಸ್ ಮೀಟ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾರೋ ಒಬ್ರು ಹೇಳ್ಬಿಟ್ಟು ಕೇಳ್ಕೊಂಡ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಬಿಟ್ಟಿದ್ದಾರೆ, ತೂತು ಅಂದ್ಬಿಟ್ಟಿದ್ದಾರೆ ಅಂತ. ಬಟ್ ಅವ್ರಿಗೇನಾಗಿದೆ? ಅವ್ರು ಏನು ಮಾತಾಡಿದ್ದಾರೆ? ಗೆಟ್ ಔಟ್ ಆಫ್ ಮೀಟಿಂಗ್ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಅವ್ರ ಓಟ್ ನೀವು ತಗೊಂಡಿಲ್ವಾ?
ಅವರೇ ನಿಮಗೆ ಪ್ರಶ್ನೆ ಮಾಡಿದ್ದಾರೆ, ನಮ್ಮ ಓಟ್ ನಾವು ಹಾಕಿದ್ದೀವಿ, ನಾವು ನಿಮ್ಗೆ ಖರ್ಚು ಮಾಡಿದ್ದೀವಿ ಅಂತ. ನಾವು ನಿಮ್ಗೇನು ಖರ್ಚು, ನಾವೇನು ನಿಮ್ಗೆ ಹೇಳೋಷ್ಟಿಲ್ಲ. ಇದ್ರಲ್ಲಿ ನಮ್ಮ JDS ಪಕ್ಷದ ಏನಿರುತ್ತೆ? ನೀವ್ಯಾಕೆ ನಮ್ಮನ್ನ ಅವರು JDS ಪಕ್ಷದವರು ಅವರೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಇದು ಮಾಡಿದ್ದಾರೆ ಅಂತಾರೆ. ಸುಧಾಕರ್ ಅವ್ರಿಗೆ ಈಗಾಗಲೇ ಅರ್ಥ ಆಗೋಗಿದೆ, ನಮ್ಗೇನು ಅಲ್ಪಸಂಖ್ಯಾತರ ಓಟ್ ಇಲ್ಲ ಪರವಾಗಿಲ್ಲ, ಅವ್ರು ಇರೋ ಒಬ್ಬ ಮಹಿಳೆ ಹೋದ್ರು ಪರವಾಗಿಲ್ಲ, ಬೇರೆ ಎಲ್ಲ ನಾಯಕರು ಇದ್ದಾರೆ ಅಂತ. ಅದು ನಿಮಗೆ ಮುಂದಿನ ದಿನದಲ್ಲಿ 2023 ಎಲೆಕ್ಷನ್ ಅಲ್ಲಿ ಯಾವ ರೀತಿ ನಿಮ್ಗೆ ಅಲ್ಪಸಂಖ್ಯಾತರು ಮತ ಕೊಡ್ತಾರೆ, ಇರೋ ಒಬ್ಬ ಅಲ್ಪಸಂಖ್ಯಾತ ಮಹಿಳೆನ ನೀವು ಉಳಿಸ್ಕೊಳಕ್ ಆಗ್ಲಿಲ್ಲ, ಇನ್ನು ಯಾವ ಅಲ್ಪಸಂಖ್ಯಾತರಿಗೆ ನೀವು ನಾಯಕರನ್ನಾಗಿ ಬಿಂಬಿಸ್ತೀರಾ, ಅಲ್ಲಿ ಯಾವ ಅಲ್ಪಸಂಖ್ಯಾತರನ್ನ ನೀವು ನಾಯಕತ್ವದ ಮುಂದಾತ್ವ ತಗೊಂಡ್ಬರ್ತೀರಾ ಅಂತ ಜನರು ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಜನರಲ್ಲಿ ಹೋಗಿದೆ, ನಿಮ್ಮ ಎಲ್ಲ ಸದಸ್ಯರು ಯಾವ ರೀತಿ ಒಬ್ಬ ಮಹಿಳೆ ಮೇಲೆ ಬಿದ್ದಿದ್ದಾರೆ ಎಲ್ಲ ನೋಡ್ತಾ ಇದ್ದಾರೆ ಜನ. ನಿಮ್ಗೆ ಗೊತ್ತಾಗುತ್ತೆ ಮುಂದಿನ ದಿನದಲ್ಲಿ ಆ ಒಂದು ಪ್ರಶ್ನೆ ಏನು ಬರುತ್ತೆ ಅಂತ. ದಯವಿಟ್ಟು ಮುಂದಿನ ದಿನದಲ್ಲಿ ಯಾವ ಒಬ್ಬವನ್ನು ನೋಡಿ, ರಾಜಕಾರಣ ಮಾಡೋದು ಸಹಜ, ಹೆಂಗಾದ್ರೂ ರಾಜಕಾರಣ ಮಾಡೋಣ. 23ನೇ ಎಲೆಕ್ಷನ್ ಚುನಾವಣೆ ಬರುತ್ತೆ, ವಿಧಾನಸೌಧದಲ್ಲಿ ಸೋಲು ಗೆಲುವು ಇರೋದ್ರಲ್ಲಿ ಚುನಾಯಿತ ಪ್ರಜಾಪ್ರಭುತ್ವದಲ್ಲಿ ನಡೆಯೋದೆ. ರಾಜಕಾರಣ ಮಾಡಕ್ ಹೋಗ್ಬೇಡಿ, ವಿಭಜನೆ ಮಾಡಬೇಡಿ, ಭೇದ ಭಾವ ಮಾಡಬೇಡಿ, ಜಾತಿನ ಎತ್ಕಟ್ಬೇಡಿ. ಎಲ್ಲರನ್ನು ಸೇರಿದ್ರೇನೆ ಒಂದು ಪಕ್ಷ, ಒಂದು ಗೆಲುವು, ನಿಮ್ಮ ನಾಯಕತ್ವವನ್ನು ಒಪ್ಕೊಳ್ಳೋದು. ಒಬ್ಬರಲ್ಲಿ ನಿಮಗೆ ಬೇಡವೇ ಬೇಡವಾ? ನಿಮ್ಗೆ ಕಳೆದ 2 ಚುನಾವಣೆಗಳಲ್ಲಿ ತೋರಿಸಿದ್ದಾರೆ ಅಲ್ಪಸಂಖ್ಯಾತರು ಏನು ಅಂತ. ನಿಮಗೆ ನಾವು ಅದ್ರ ಬಗ್ಗೆ ಹೇಳೋಂಗಿಲ್ಲ. ಈಗಾದ್ರೂ ನೀವು ಎಚ್ಚೆತ್ತುಕೊಂಡು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಸಮಾಧಾನವಾಗಿ, ಮೊದಲು ಶಾಂತಿಯುತವಾಗಿ, ಅಧ್ಯಕ್ಷರಾದವ್ರು ಹೆಂಗಿರ್ಬೇಕಂದ್ರೆ ತುಂಬಾ ತಾಳ್ಮೆಯಿಂದ ಇರಬೇಕು. ತಾಳ್ಮೆ ಕಳ್ಕೊಂಡ್ಬಿಟ್ರು ಪಾಪ ಅವ್ರು ಏನೋ ಕೇಳ್ತಾ ಇದಾರೆ, ಅದು ಏನೋ ಉತ್ತರ ಕೊಡಬೇಕು. ಅವ್ರು ಕೇಳಿದ್ದೇನೋ ಎಲ್ರದ್ದು ಒಂದೇ ಪ್ರಶ್ನೆ. ಕಳೆದ 2-3 ಮೀಟಿಂಗ್ಗಳಲ್ಲಿ ಇವತ್ತು 2.5 ವರ್ಷ ಆಯ್ತು, 2 ವರ್ಷ 3 ತಿಂಗಳಾಯ್ತು ಬಾಡಿ ಆಗ್ಬಿಟ್ಟು. ಎಷ್ಟು ಮೀಟಿಂಗ್ ಕರೆದಿದ್ದೀರಾ ನೀವು? ಕನಿಷ್ಠ ಅಂದ್ರೆ ಒಂದು 6 ಮೀಟಿಂಗ್ ಕರೆದಿದ್ರೆ ಜಾಸ್ತಿ. ನೀವು ಮ್ಯಾಕ್ಸಿಮಮ್ ಅಂದ್ರೆ 6 ಮೀಟಿಂಗ್ ನೀವು ಕರೆದಿರೋದು. ಆ 6 ಮೀಟಿಂಗಲ್ಲಿ 3 ಮೀಟಿಂಗ್ಗೆ ನೀವು ಎಲ್ಲ ನಗರಸಭೆ ಸದಸ್ಯರಿಗೆ, ಅದು ಈ ಮೀಟಿಂಗ್ ಕರೀರಿ ಅಂತ ಲೆಟರ್ ಕೊಟ್ಟವ್ರು ಯಾರು? ನಮ್ಮ ಶಂಕರಣ್ಣವರು, ದೇವಳಂ ಶಂಕರಣ್ಣವರು. ನಾವೆಲ್ಲ ಸೈನ್ ಹಾಕಿದ್ವಿ. ನಮ್ಮ ಮೀಟಿಂಗಲ್ಲೂ ಎಲ್ಲಾನು ಏನೇ ನೋಡಿದ್ರು ಗದ್ದಲ. ಈ ಸಾರ್ವಜನಿಕರು ನೋಡ್ತಾ ಇದ್ದಾರೆ ಇವತ್ತು ಯಾವ ಮಟ್ಟಕ್ಕೆ ನಗರಸಭೆ ಆಗಿದೆ ಅಂತ, ಯಾವ ರೀತಿ ಮೀಟಿಂಗ್ ನಡೆಯುತ್ತೆ, ಗದ್ದಲಗಳು ಹೆಂಗ್ ನಡೆಯುತ್ತೆ, ಜನರ ಸಮಸ್ಯೆ ಅಲ್ಲಿ ಬಗೆಹರಿಸಕ್ಕೆ ಆಗ್ತಾ ಇದೆಯಾ, ಯಾವ ಮಟ್ಟಕ್ಕೆ ಕ್ಲೀನಿಂಗ್ ಆಗ್ತಾ ಇದೆ, ಯಾವ ಮಟ್ಟಕ್ಕೆ ನೀರು ಬಿಡಿಸಕ್ಕೆ ಆಗ್ತಾ ಇದೆ. ನೋಡಿ, ಅವ್ರ ಪ್ರಶ್ನೆಯಲ್ಲಿ, ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಅವ್ರ ಪ್ರಶ್ನೆಗೆ ಅವ್ರ ಉತ್ತರ ಇದೆ. ರಾಜಾಚಾರ್ಯರು ಹೇಳ್ತಾರೆ ನಮ್ಮ ಮೇಡಮ್ ಅವರು ಹೇಳಿಲ್ಲ ಹೊರ ನಡೀರಿ ಅಂತಾರೆ. ನಮ್ಮ ಅಧ್ಯಕ್ಷರು ಹೇಳ್ತಾರೆ ನಾನು ಹೇಳಿಲ್ಲ ಆ ರೀತಿ ಅಂತಾರೆ. ಉಪಾಧ್ಯಕ್ಷರು ಪಾಪ ಸುಹಾಸಿನಿ ಮೇಡಮ್ ಅವ್ರು ಹೇಳ್ತಾರೆ ಹೌದು ಹೇಳಿದ್ರು, ಅವರು ನಿಮಗೆ ಇಷ್ಟ ಇಲ್ಲ ಅಂದ್ರೆ ನೀವು ಹೊರಗೆ ಹೋಗ್ಬೇಕು ಅಂತ ಅವರೇ ಉತ್ತರ ಕೊಡ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ನಿಮ್ಮ ಅಕ್ಕಪಕ್ಕದಲ್ಲೇ ಇಟ್ಕೊಂಡು ಮುಂದೆ ಇರೋರಿಗೆ ಜನರಿಗೆ ತಪ್ಪು ಮಾಹಿತಿ ಕೊಡ್ತಾ ಇರೋದು ನೀವು. ನಿಮ್ಮಲ್ಲಿ ಬಹಳಷ್ಟು ನಮ್ಮ ನಾಯಕರೆಲ್ಲ ಇದ್ದಾರೆ, ನಮ್ಮಲ್ಲಿ ಏನೂ ಗೊಂದಲ ಇಲ್ಲ ಅಂತಾರೆ. ನಿಮ್ಮಲ್ಲಿರೋ ಗೊಂದಲಗಳು ಮೊದಲು ನಿವಾರಣೆ ಮಾಡ್ಕೊಳ್ಳಿ. ನಿಮ್ಮಲ್ಲಿ ನೀವು ಒಗ್ಗಟ್ಟಾಗಿರಿ, ಮತ್ತೆ ನೀವು ಬೇರೆಯವ್ರಿಗೆ ಪ್ರಶ್ನೆಗಳು ಮಾಡೋಣ, ಉತ್ತರ ಕೊಡೋಣ. ದಯವಿಟ್ಟು ಈ ರೀತಿ ಸುಧಾಕರ್ ನಾವು ನೇರವಾಗಿ ಒಂದೇ ಒಂದು ಮಾತು ಹೇಳ್ತೀವಿ, ಜಾತಿ ಭೇದವನ್ನ ದಲಿತರು, ಅಲ್ಪಸಂಖ್ಯಾತರು, ಬೇರೆಯವರು, ಅಪ್ಪರ್ ಕ್ಯಾಸ್ಟ್ ಅವರು ಅಂತ ಈ ರೀತಿ ಜಾತಿ ಭೇದ ಮಾಡಿಬಿಟ್ಟು ರಾಜಕಾರಣ ಮಾಡೋದು ಸರಿಯಲ್ಲ. ಈ ಆರೋಗ್ಯಕರವಾಗಿರಬೇಕು. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಮತ್ತೊಂದು ಸತಿ ಈ ರೀತಿ ಆಗದೇ ರೀತಿಯಲ್ಲಿ ತಾವು ಗಮನ ಹರಿಸಬೇಕು. ಮೀಟಿಂಗ್ ಗದ್ದಲದ ವಿಚಾರದಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೀಟಿಂಗ್ ಕರೆದಿದ್ದು ಮಾಡಬೇಕು ಅಂತ ನಾನು ಲೆಟರ್ ಕೊಟ್ಟು ನಮ್ಮ ಸದಸ್ಯರೆಲ್ಲ ಸೈನ್ ಹಾಕಿದ್ರು. ಮೀಟಿಂಗ್ ಕರೆಸಿದ್ದು ನಾವೇ ಮಾಡಬೇಕು ಅಂತ ಮಾಡಿದ್ದು. ಅದ್ರ ಮೇಲೆ ಅಧ್ಯಕ್ಷರು ಮೀಟಿಂಗ್ ಕರೆಸಿದ್ರು. ರಜಿಯಾ ಸುಲ್ತಾನ ಬಂದಿದ್ದೆ ಈಗಿನ ರುಬಿಯಾ ಸುಲ್ತಾನ ಬಂದಿದ್ದೆ ಈ ಮೀಟಿಂಗ್ ಅಂದಲ್ಲ, ಫಸ್ಟ್ ಮೀಟಿಂಗ್ ಇಂದ ಎಲ್ಲ ವಾರ್ಡ್ ವಿಚಾರದಲ್ಲಿ, ಕಸಬ್ ವಿಚಾರದಲ್ಲಿ, ಬೋರ್ವೆಲ್ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ಹುಡುಗಿ ಸಬ್ಜೆಕ್ಟ್ ವೈಸು ಕೇಳ್ತಾಳೆ. ನಮ್ಗಿನ ಚೆನ್ನಾಗಿ ಕೇಳ್ತಾರೆ. ಯಾಕೆಂದ್ರೆ ನಾವು ಸೀನಿಯರ್ಸ್ ಆದ್ರೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಯಾಕೆ ಮಾಡ್ತಾ ಇದ್ರು ಅಂದ್ರೆ ನಮ್ ಸಬ್ಜೆಕ್ಟ್ ಕೂಡ ಅದೇ, ನಮ್ ಬಾಧೆ ಕೂಡ ಅದೇ. ಈಗ ಸುಮಾರು 12ನೇ ವಾರ್ಡ್ನಲ್ಲಿ ಐಡಿಯಾ ಸಂಸ್ಥೆಗಳು ಅಂಗಡಿಗಳು ಕಟ್ಟಿ ಸುಮಾರು 1 ವರ್ಷ ಆಗಿದೆ. ಇದುವರೆಗೂ ಅವ್ರಿಗೆ ಅದನ್ನು ಕೊಡೋಕ್ಕಾಗಲಿಲ್ಲ. ವಾರ್ಡ್ ನಂಬರ್ 22ರಲ್ಲಿ ಮಟನ್ ಶಾಪ್ಗಳು ಕೊಟ್ಟು ಸುಮಾರು 5 ವರ್ಷ ಆಗಿದೆ. ಪ್ರತಿ ಮೀಟಿಂಗಲ್ಲಿ ಗಲಾಟೆ ಮಾಡಿದ್ದೀವಿ, ಪ್ರತಿ ಮೀಟಿಂಗಲ್ಲೂ ಸಬ್ಜೆಕ್ಟ್ ಬಂದಿದೆ. ಅದನ್ನು ಇವ್ರು ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟೇ ಇಲ್ಲ, ಕ್ಲೀನಿಂಗ್ ವಿಚಾರದಲ್ಲಿ ಆ ಹುಡುಗಿ ಕೇಳಿದ್ದು ಕರೆಕ್ಟಾಗಿ ಸಮಂಜಸವಾಗಿತ್ತು. ನಾವೆಲ್ಲ ಸೇರಿ ಅಂತ ಹುಡುಗಿಗೆ ಸಪೋರ್ಟ್ ಮಾಡಿದ್ರು. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ 31 ಕೌನ್ಸಿಲರ್ಸ್ ಹುಡುಗಿಗೆ ಸಪೋರ್ಟ್ ಮಾಡಿದ್ರು. ಲಾಸ್ಟ್ ಬರ್ತಾ ಅವ್ರಿಗೇನಾಯ್ತು, ದಬ್ಬಾಳಿಕೆ ಜಾಸ್ತಿ ಆಗೋದು. ಏನೇ ಸಬ್ಜೆಕ್ಟ್ ಇವೆಲ್ಲ ಈ ಹಿಂದಿನ ಸಬ್ಜೆಕ್ಟು ಚಿಂತಾಮಣಿಯಲ್ಲಿ ಗುಣಿಗಳಿದ್ದಾವೆ, ಅದು ಮುಚ್ಚೋದು ಕೂಡ ಸುಮಾರು ಫಸ್ಟ್ ಸಬ್ಜೆಕ್ಟಲ್ಲಿ ಫಸ್ಟ್ ಮೀಟಿಂಗಲ್ಲೇ ಆಯ್ತು. ಅದನ್ನು ಮುಚ್ಚೋದು ಕೂಡ ಕೇಳಿದ್ರೆ ಗಲಾಟೆಗಳು ಬರ್ತಾರೆ, ಧಮಕಿ ಹಾಕಕ್ಕೆ ಬರ್ತಾರೆ.
ನಾವ್ ಏನಾದ್ರೂ ಒಂದು ಸಬ್ಜೆಕ್ಟ್ ಮಾತಾಡಿದಾಗ ಇದ್ರ ಬಗ್ಗೆ ಮಾತಾಡಿದಾಗ ಇಬ್ಬರಲ್ಲ 4 ಜನ ಎದ್ಕೊಂಡು ಧಮಕಿ ಕೊಡ್ತಾರೆ. ಆ ಹುಡುಗಿ ಸೇಮ್ ಧಮಕಿ ಕೊಟ್ಟರು. ನಮ್ಮ ಪರಿಸ್ಥಿತಿನ ಆ ಹುಡುಗಿ ಇದಾಯ್ತು. ಆಗೇನ್ ಮಾಡಿದ್ವಿ ನಾವು, ನೋಡಮ್ಮ ಅವ್ರು ಕೇಳ್ತಾ ಇರೋದು ಎಲ್ಲಾ ವಾರ್ಡಿನ ಸಬ್ಜೆಕ್ಟ್ ಕೇಳ್ತಾ ಇದ್ದಾರೆ, ಅವ್ರಿಗೊಂದು ಅವಕಾಶ ಕೊಟ್ಬಿಡಿ. ಏನ್ ನಿನ್ ಸಮಸ್ಯೆ, ಏನಿದೆ ನಿನ್ ಪ್ರಾಬ್ಲಮ್ ಇಲ್ಲ. ಟಿವಿಯಲ್ಲೇ ಮೀಟಿಂಗ್ ನಾನು ಕೇಳ್ಕೊಂಡಿದ್ದೀನಿ ಕಂಪ್ಲೀಟ್ ಕೊಡ್ರಮ್ಮ ಅವ್ರಿಗೊಂದು ಅವಕಾಶ. ಏನು ಸಬ್ಜೆಕ್ಟ್ ಇಲ್ಲ ಇದರಲ್ಲಿ ಅಂತ ಸಬ್ಜೆಕ್ಟ್ ಇಲ್ಲ, ಮುಗಿಸ್ಬಿಡೋಣ ಮೀಟಿಂಗು, ಎಲ್ಲರೂ ಸೇರಿ ಹೊಂದಾಣಿಕೆ ಮಾಡ್ಕೊಂಡು ಮುಗಿಸ್ಬಿಡೋಣ. ಐಮನ್ ಕೇಳಿದ ಸಬ್ಜೆಕ್ಟ್ಗೆ ಆನ್ಸರ್ ಕೊಟ್ಬಿಡಿ ಅಂದಿದ್ದಕ್ಕೆ ಅವ್ರ ಮೇಲೆ ಎಲ್ಲ ಕಂಪ್ಲೀಟ್ ಕೌನ್ಸಿಲರ್ಸ್ ಅವ್ರ ಮೇಲೆ ಬಿದ್ದೋದ್ರು. ಅದಕ್ಕೆ ನಾವೇನು ಮಾಡಿದ್ವಿ, ಇದು ನ್ಯಾಯ ಅಲ್ಲ, ಒಂದು ಹೆಣ್ಮಕ್ಳು ನಡೀತಾ ಇರೋದು ತಪ್ಪು ಇದು ಮಾಡ್ತಾ ಇರೋದವರು ಅಂತ ಒಳ್ಳೆ ಮನಸ್ಸಿಂದ ನಾವೆಲ್ಲ ಅವರಿಗೆ ಸಪೋರ್ಟ್ ಕೊಟ್ವಿ. ಈ ಥರ ಆಯಿತು ಸಬ್ಜೆಕ್ಟ್ಗಳು ಈ ಥರ ನಡೆದಿದೆ. ದಲಿತರು ಮತ್ತು ಮುಸ್ಲಿಮರು ಅಂತ ಹೇಳ್ಬಿಟ್ಟು 2 ಜಾತಿಗಳನ್ನು ನಿಲ್ಲಿಸಿ ಮಾತಾಡ್ತಾರೆ. ದಲಿತರ ಬಗ್ಗೆ ಅಷ್ಟು ಕಾಳಜಿ ಅವ್ರಿಗೆ ಇದ್ದಿದ್ದೆ 2007ರಲ್ಲಿ ಮೋಟಮ್ಮ ಅವರು ಇಲ್ಲಿಗೆ ಬಿ ಫಾರಮ್ಸ್ ತರ್ತಾರೆ. ಕೌನ್ಸಿಲರ್ ಎಲೆಕ್ಷನ್ಗೆ ಕಾಂಗ್ರೆಸ್ ಬಿ ಫಾರಮ್ ತರ್ತಾರೆ. ತಂದಾಗ ಆ ಅಮ್ಮನ್ನ ಸೀರೆ ಬಿಚ್ಚಿ ಹೊಡೆಯೋ ಪರಿಸ್ಥಿತಿ ಬಂದಿತ್ತು. ಮುನ್ಸಿಪಲ್ ಆಫೀಸರ್ ಓಡ್ ಹೋಗಿದ್ದು ದಲಿತ ಮೋಟಮ್ಮ. ಇವ್ರು ಹೇಳ್ತಾ ಇರುವಂಥ ದಲಿತರು ಪಾಪ, ಈ ಅಮ್ಮ ಪಾಪ ಎಲ್ಲದರಲ್ಲಿ ಹೊಗಳ್ತಾರಲ್ವ, ಇವ್ರನ್ನ ಮಾತ್ರ ಹೊಗಳ್ತಾರೆ. ಸುಧಾಕರ್ನ ಮಾತ್ರ, ದಲಿತರನ್ನಲ್ಲ, ಸುಧಾಕರ್ನ ಮಾತ್ರ ಹೊಗಳುವುದರಿಂದ ದಲಿತರ ಅಮ್ಮ ಪಾಪ. ದಲಿತ ಈ ಥರ ಪಾಪ ಒಬ್ಬ ಅಧ್ಯಕ್ಷರಾಗಿದ್ದಾರೆ, ಇವ್ರನ್ನ ಅಮ್ಮ ಅಮಾಯಕರು ಈ ಥರ ಬಂದು ರುಬಿಯಾ ಸುಲ್ತಾನ ಬಂದು ಗಲಾಟೆ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ದಲಿತರನ್ನ ಮತ್ತು ಮುಸ್ಲಿಮರನ್ನ ಎತ್ಕಟ್ಟೋದಕ್ಕೆ ಪ್ಲಾನ್ ಮಾಡಿದಾಗ ಈ ಚಿಂತಾಮಣಿ ಹುಟ್ಟಿದಾಗಿಂದ ದಲಿತರಾಗ್ಬೋದು ಮುಸ್ಲಿಮರಾಗ್ಬೋದು ಯಾವುದೇ ಕಾರಣಕ್ಕೂ ದಲಿತರು ಮುಸ್ಲಿಮರು ಯಾವತ್ತೂ ಹೊಡೆದಾಡ್ಕೊಂಡಿಲ್ಲ. ನಿಮ್ಮ ಆಟ ನಡೆಯೋದಿಲ್ಲ. ನೀವು ಸುಮ್ಮನೆ ಪಾಪ ಏನೋ 2012ರಲ್ಲಿ ಅಗ್ರಹಾರದಲ್ಲಿ ಗಲಾಟೆ ಮಾಡಿದ ರೀತಿಯಲ್ಲಿ ಮಾಡಿಸಿ ನಾವು ಏನೋ ಒಂದು ಬೆನಿಫಿಟ್ ತಗೊಳ್ಳೋಣ ಅಂತ ನೋಡಿದ್ರು. ಅದು ಇಲ್ಲಿ ದಲಿತರು ಮತ್ತು ಮುಸ್ಲಿಮರಿಗೆ ಇಟ್ಟಿದ್ದೀರಾ, ಅದು ಆಗೋದಿಲ್ಲ, ನಿಮ್ಮ ಆಟ ನಡೆಯೋದಿಲ್ಲ. ನೀವು ಇವತ್ತು ex-MLA ಅನ್ಸ್ಕೋಬೇಕಾದ್ರೆ 2004ರಲ್ಲಿ KM ಕೃಷ್ಣಾರೆಡ್ಡಿ ಅವರಿಗೆ ಟಿಕೆಟ್ ತಪ್ಪಿಸಿ ನಿಮಗೆ ಟಿಕೆಟ್ ಕೊಟ್ಟಿದ್ದು KH ಮುನಿಯಪ್ಪ ದಲಿತ. ಈ ದಲಿತನಿಗೆ ಇವತ್ತು ನೀವು ex-MLA ಆಗಿದ್ರೆ, ಇಲ್ಲ ಅಂದಿದ್ರೆ ನೀವು ಅದು ಕೂಡ ಆಗ್ತಾ ಇರಲಿಲ್ಲ. KH ಮುನಿಯಪ್ಪ ಅವತ್ತು ಟಿಕೆಟ್ ಕೊಡದೇ ಇದ್ದಿದ್ರೆ, ಆವತ್ತು ನಿಮಗೆ KH ಮುನಿಯಪ್ಪ ಟಿಕೆಟ್ ಕೊಟ್ಟಿದ್ರಿಂದ MLA ಆಗಿ 2 ಸಲ MLA ಆದ್ರಿ. ಮತ್ತೆ ನೀವು ಮಾಡಿದ್ದು ಇವ್ರಿಗೆ KH ಮುನಿಯಪ್ಪನವ್ರಿಗೆ ಏನು ಮಾಡಿದ್ರಿ? ದಲಿತರಲ್ವ ಅವರು? ಇಡೀ ವರ್ಲ್ಡಲ್ಲೇ ಯಾರಾದರೂ ಮಾದಿಗ ಕಮ್ಯುನಿಟಿಯಲ್ಲಿ ದೊಡ್ಡ ನಾಯಕರಿದ್ದಾರಂದ್ರೆ ಅದು KH ಮುನಿಯಪ್ಪ. ಮಾದಿಗ ಕುಲದಲ್ಲಿ ಹುಟ್ಟಿದಂಥ ಇಡೀ ವರ್ಲ್ಡಲ್ಲೇ ನಂಬರ್ 1 ನಾಯಕರಂದ್ರೆ KH ಮುನಿಯಪ್ಪ. ಅಂಥವ್ರನ್ನ ಸೋಲಿಸಿದ್ದು ಯಾರು? ಏನೇನು ಮಾಡಿದ್ರಿ ನೀವು? BJPಗೆ ಸಪೋರ್ಟ್ ಮಾಡಲಿಲ್ವಾ? ಇವತ್ತು ಕಾಂಗ್ರೆಸ್ಗೆ ಹೋಗಿರೋದೇನಕ್ಕೆ ನೀವು? ಸೋತೋಗ್ತೀರ ಅನ್ನೋ ಭಯಕ್ಕೆ. ಎಲ್ಲಿ ಮುಸ್ಲಿಮ್ರು ಓಟ್ ಹಾಕಲ್ವೋ, ಎಲ್ಲಿ SC/STಗಳು ಓಟ್ ಹಾಕಲ್ವೋ ಅಂತ ಹೇಳ್ಬಿಟ್ಟು ನೀವು ಕಾಂಗ್ರೆಸ್ಗೆ ಹೋಗಿದ್ದೀರಾ. ಯಾಕೆ ಇವತ್ತು ನೀವು ದಲಿತರು ಮತ್ತು ಮುಸ್ಲಿಮರು ಗಲಾಟೆಗಳಿಟ್ಟು ಆ ಓಟ್ ತಗೊಳ್ಳೋದನ್ನ ಪ್ಲಾನ್ ಮಾಡ್ತಾ ಇದ್ದೀರಾ? ಅದೆಲ್ಲ ನಡೆಯೋದಿಲ್ಲ. ಇಲ್ಲಿಗೆ ಮುಗೀತು. ಇಲ್ಲಿ ಆಟಗಳು ಯಾವುದೇ ಕಾರಣಕ್ಕೂ ಚಿಂತಾಮಣಿ ಹಿಸ್ಟ್ರಿಯಲ್ಲಿ ದಲಿತ ಮುಸ್ಲಿಮರು ಕಿತ್ತಾಡ್ಕೊಂಡಿರೋ ಹಿಸ್ಟ್ರಿನೇ ಇಲ್ಲ. ನೀವು ಅದನ್ನ ಇಡಬೇಡಿ. ಜಾತಿಗಳ ಹೆಸರಲ್ಲಿ ದಲಿತರಿಗೆ ನಿಮ್ಮಿಂದ ಏನು ಒಂದು ಇದಾಗಿಲ್ಲ. ಇವತ್ತು ಮಾದಿಗ ಇನಾಮತಿ ಒಡಗನಹಳ್ಳಿ ಸರ್ವೆ ನಂಬರ್ 4ರಲ್ಲಿ 8 ಎಕರೆ 5 ಗುಂಟೆ ಮಾದಿಗ ಇನಾಮತಿ ಮಾಡ್ಕೊಂಡು ನೀವು ಮಾಡ್ಕೊಂಡಿದ್ದೀರಾ. ಯಾಕೆ ಕೊಡ್ಲಿಲ್ಲ ನೀವು ದಲಿತರಿಗೆ? ಮಾದಿಗರು ಯಾರು? ಮಾದಿಗ ಇನಾಮತಿ ಯಾರ್ದು? ಮಾದಿಗರಿಗೆ ಬರ್ಬೇಕಲ್ವಾ? ದಲಿತರು ಅಂತ ನೀವು ಅಷ್ಟು ಪಾಪ ಪ್ರೀತಿಯಿಂದ ಹೇಳ್ತಾ ಇದ್ರ. ಕೊಡಿ ಸರ್, 8 ಎಕರೆ 5 ಗುಂಟೆ ದಲಿತರಿಗೆ ಕೊಡಿ ಸರ್. ದಲಿತರಿಗೆ ಬರ್ಬೇಕಂತ ಆಸ್ತಿನ ನೀವೇ ಕೊಡಿದ್ರೆ ನಿಮ್ಮದೇ ಪಾರ್ಟಿ, ಒಂದ್ಸಲ JDS, ಒಂದ್ಸಲ ಕಾಂಗ್ರೆಸ್, ಒಂದ್ಸಲ BJP, ಒಂದ್ಸಲ ಇಂಡಿಪೆಂಡೆಂಟ್, ಇವೆಲ್ಲ ಹೋಗ್ತೀರಾ. ಈಗ ನಿಮಗೆ ಮುಸ್ಲಿಂ ಓಟ್ ಬೇಕು, ಅದಕ್ಕೆ ದಲಿತರ ಮೇಲೆ ದಲಿತರನ್ನ ಎತ್ಕೊಳ್ತಾ ಇದ್ದಾರೆ. ಮುಸ್ಲಿಮರು ಓಟ್ ಬೇಕು, ದಲಿತರ ಮೇಲೆ ಎತ್ಕೊಳ್ತಾರೆ. ಇದೆಲ್ಲ ನಡೆಯೋದಿಲ್ಲ. 2012ರಲ್ಲಿ ನಿಮಗೆ ಜನ ತೋರಿಸಿದ್ದಾರೆ. ಅವಾಗ ಅಗ್ರಹಾರದಲ್ಲಿ ಆದಂಥ ಗಲಾಟೆಯಿಂದ ನಿಮ್ಗೆ ತೋರಿಸಿದ್ದಾರೆ. ಅಂತ ಬಿಟ್ಬಿಡಿ. ಇದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡ್ರೆ ನಿಮಗೂ ಒಳ್ಳೆಯದು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಜನ ಪಾಠ ಕಲಿಸ್ಬೇಕಾಗುತ್ತೆ. ಇದು 60 ವರ್ಷಗಳ ರಾಜಕೀಯ ಹಿಸ್ಟ್ರಿ. 60 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಒಂದು ವಾಲ್ಮೀಕಿ ಭವನ ಆಗ್ಬೋದು, ಒಂದು ಅಂಬೇಡ್ಕರ್ ಭವನ ಆಗ್ಬೋದು, ನೀವು ಒಂದು ಇಟ್ಟಿಗೆ ಇಟ್ಟಿದ್ದೀರಾ? 60 ವರ್ಷಗಳಲ್ಲಿ ಯಾಕೆ ಇರಲಿಲ್ಲ ನೀವು? ಇವತ್ತು ಅರ್ಧ ಆಗಿದೆಯೋ, ಮುಕ್ಕಾಲಾಗಿದೆಯೋ, ಏನಾಗಿದೆಯೋ, ಅಂಬೇಡ್ಕರ್ ಭವನ ಅಂತ ಕಾಣಿಸೋದಕ್ಕಾದ್ರೂ ಕಣ್ಣಿಗೆ ಕಾಣಿಸ್ತಾ ಇದೆ ಶಾಸಕರ ಅನುದಾನದಲ್ಲಿ.
ನಿಮ್ಮ 60 ವರ್ಷಗಳ ಹಿಸ್ಟ್ರಿ ನೀವು ಏನ್ ಹೇಳ್ತೀರಾ? ರಾಂಪುರದಲ್ಲಿ ರೋಡ್ಗಳು ಹಾಕ್ತೀವಿ, ಚಿಂತಾಮಣಿ ತಾಲೂಕೆಲ್ಲ ನೋಡ್ಕೊಳ್ಳಿ ಸರ್. ಚಿಂತಾಮಣಿ ತಾಲೂಕೆಲ್ಲಾನು ಎಲ್ಲಾ ರೋಡ್ಗಳು, ಚಿಂತಾಮಣಿ ತಾಲೂಕು ಎಲ್ಲ ಹಳ್ಳಿಗಳಲ್ಲೂ CC ರಸ್ತೆಗಳಿದೆ. ನಾನೊಂದು ರಾಂಪುರದಲ್ಲಿ ಹಾಕಿದ್ದೀನಿ ಅಂತ ಹೇಳಿ, ಒಂದು ರಾಂಪುರ ಚಿಂತಾಮಣಿಯಲ್ಲೆಲ್ಲಾನು ಇವತ್ತು ಹುಡುಕ್ಬೇಕಾಗಿದೆ CC ರಸ್ತೆ ಎಲ್ಲ ಹಾಕ್ಬೇಕು ಹಳ್ಳಿಗಳಲ್ಲಿ ಅಂತ. ನೀವು ಒಂದು ತೋರಿಸಿ ಸಾಕು, ಅದಕ್ಕೂ ಹಾಕ್ತಾರೆ ಮೇಲೆ. ನೀವು ಯಾವುದೋ ಒಂದು ಹಳ್ಳಿಗೆ ನಾನು ರಾಂಪುರದಲ್ಲಿ CC ರಸ್ತೆ ಹಾಕ್ಬಿಟ್ಟಿದ್ದೀನಿ ಒಂದು ತೋರಿಸಿದ್ರೆ ಆಗೋದಕ್ಕೆ. ಇಡೀ ತಾಲೂಕೆಲ್ಲ ಮಾಡಿದ್ದಾರೆ ಇವರು. ಅಂಬೇಡ್ಕರ್ ಭವನ ಆಗ್ಬೋದು, ವಾಲ್ಮೀಕಿ ಭವನ ಆಗ್ಬೋದು, ಇವತ್ತಾದ್ರೂ ಒಂದು ಸ್ವಲ್ಪ ಮುಕ್ಕಾಲು ಭಾಗ ಅಥವಾ 90% ಆಗೋಗಿದೆ ಕೆಲಸ. ನಿಮ್ಮ 60 ವರ್ಷಗಳಲ್ಲಿ ಒಂದು ಇಟ್ಟಿಗೆ ಇಟ್ಟಿಲ್ಲ. ಪದೇ ಪದೇ ಏನು ಅಭಿವೃದ್ಧಿ ಆಗಿಲ್ಲ. ಇಲ್ಲಿ ಸ್ಲಮ್ಸ್ ಎಲ್ಲ ಎಷ್ಟು ಸ್ಲಮ್ಸ್ ಇದೆಯೋ ಕೊಳಚೆ ಪ್ರದೇಶಗಳು ಪ್ರತಿಯೊಂದಕ್ಕೂ ಹಕ್ಕುಪತ್ರ ಸಿಗಬೇಕಾದ್ರೆ ಸುಧಾಕರ್ ಕಾರಣ ಅಂತ ಹೇಳಿದ್ದಾರೆ. 1981ರಲ್ಲಿ ಚೌಡರೆಡ್ಡಿ ಪ್ರೆಸಿಡೆಂಟ್ ಆಗಿರ್ತಾರೆ, ಮುನ್ಸಿಪಲ್ ಪ್ರೆಸಿಡೆಂಟ್ ಅವರಪ್ಪ ಅವರು, ಮತ್ತು ML ಆಗಿರ್ತಾರೆ. ಅವ್ರ ಕಾಲದಲ್ಲಿ ಅದು ಅಬ್ದುಲ್ ಜಬ್ಬಾರ್ ಸಾಬೆ, ವಾಚ್ಮನ್ ರಾಂಜಪ್ಪ, ವೆಂಕಟರಮಣಪ್ಪ ಅಂತೇಳಿ ಟಿಪ್ಪುನಗರ ಖಾತಾ ಆಗಬೇಕು ಅಂತೇಳಿ ಸುಮ್ಮ ಪ್ರಯತ್ನ ಪಡ್ತಾರೆ. ಅವಾಗ ರೆಸಲ್ಯೂಷನ್ ಆಗುತ್ತೆ, ಟಿಪ್ಪುನಗರದ್ದು ಅದು ಪ್ರತಿಯೊಬ್ಬರಿಗೆ ಡೆವಲಪ್ಮೆಂಟ್ ಕಟ್ಸ್ಕೊಂಡು ಖಾತಾ ಕೊಡಿ, ಅದೇ ಪ್ರಕಾರ ಬೇರೆ ಸ್ಲಮ್ಸ್ ಎಲ್ಲ ಸಿಂಧಾವಣ ಟೌನಲ್ಲಿ ಇದೆ ಅದಕ್ಕೂ ನಾವು ಖಾತೆ ಕೊಡಿ ಅಂತೇಳಿ ಒಂದು ರೆಸಲ್ಯೂಷನ್ ಆಗುತ್ತೆ. ಆವಾಗಿನ 81ರಿಂದ ಅವ್ರದ್ದೇ ಅಧಿಕಾರಿ ಅವರೇ ಇದ್ದಾರೆ, ಅವರಪ್ಪ ಇದ್ದಾರೆ, ಅವರು ಇದ್ದಾರೆ. ಯಾರೋ ಸ್ಲಮ್ಸಲ್ಲಿ ಒಂದು ಹಕ್ಕುಪತ್ರ ಕೊಡೋಕ್ಕಾಗಿಲ್ಲ. ಮತ್ತು 96ರಲ್ಲಿ ಇದಕ್ಕೆ ಕಂಬಮ್ಮ ಬಡಾವಣೆ ಅಲ್ಲಿರೋರೆಲ್ಲ ಖಾಲಿ ಮಾಡಿಸಿ ಆ ಜಾಗ ಕಬ್ಜಾ ಮಾಡಬೇಕು ಉದ್ದೇಶದಿಂದ ಆಶ್ರಯ ಲೇಔಟಲ್ಲಿ ಅವ್ರಿಗೆ ಹಕ್ಕುಪತ್ರ ಕೊಡಿಸ್ತಾರೆ. ಅಲ್ಲಿ ಹಕ್ಕುಪತ್ರ ಕೊಡಿಸಿದಾಗ ಇಡೀ ಚಿಂತಾಮಣಿ ಟೌನಲ್ಲಿ ಸ್ಲಮ್ಸ್ ಇದೆ, ಅಲ್ಲೆಲ್ಲ ಕೊಡಬೇಕಾದ ಹಕ್ಕುಪತ್ರ ಅಲ್ಲಿ ಕೊಡಿಸೋಕ್ಕಾಗಲಿಲ್ಲ, ಅಲ್ಲಿ ಕೊಡಲಿಲ್ಲ ಅವರು. ಮತ್ತು 96ರಲ್ಲಿ 2016ರಲ್ಲಿ ಇವರು ML ಆಗಿರ್ತಾರೆ ಸುಧಾಕರ್ ಅವರು. ಮಂಜುಳಾ ಅಂತ DC ಮೇಡಮ್ ಇದ್ದರು, ತಮಗೆಲ್ಲ ಗೊತ್ತಿರೋದೆ. ಆ ಮೇಡಮ್ ಅವರು DM ಆಗಿ ಹೋಗ್ತಾರೆ, ಡೈರೆಕ್ಟರ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್. ಹೋದಾಗ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಇದು ಮಾಡ್ತಾರೆ, ಆರ್ಡರ್ ಮಾಡ್ತಾರೆ, ಸುತ್ತೋಲೆ ಕೊಡಿಸ್ತಾರೆ, ಗೌರ್ಮೆಂಟ್ ಆರ್ಡರ್ ಮಾಡ್ತಾರೆ. ಪ್ರತಿಯೊಂದು ಸ್ಲಮ್ಸಲ್ಲಿ ಖಾತೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಆರ್ಡರ್ ಮಾಡ್ತಾರೆ. ಆವತ್ತು ಇವ್ರ ಜೊತೆಗೆ ಇರ್ತಾರೆ ಅವರು ಸುಧಾಕರ್ ಅವರು. ಇವ್ರು ಯಾಕೆ ಮಾಡ್ಸೋಕ್ಕಾಗಲ್ಲ, ಸ್ಲಮ್ಸ್ಗೆಲ್ಲ ಹಕ್ಕುಪತ್ರ ಯಾಕೆ ಕೊಡ್ಸೋಕ್ಕಾಗಲ್ಲ? ಮಾತಾಡಿದ್ರೆ ನಾವು ಹಕ್ಕುಪತ್ರ ಕೊಡಿಸಿದ್ದು, ನಾವು ಇದು ಮಾಡಿದ್ದು, ನಾವು ಸುಧಾಕರ್ ಬಾಧೆ ಪಟ್ಟಿದ್ದು ಮಾಡೋದು ಅಂತೇಳಿ ಲೇಖೋಮೇಶ್ವರ್ ಹೇಳ್ತಾರೆ. ಇವ್ರು ಮಾತಾಡಿದ್ರೆ ಅದೇ ಪ್ರಕಾರ ನಾವೆಲ್ಲ ಏನು ಮಾಡ್ತೀವಿ, ಸರ್ವೆ ನಂಬರ್ 10 ಕೀರ್ತಿನಗರ, ಅದರಲ್ಲಿ ನಾವು ಸ್ಲಮ್ ಪ್ರಥಮ 2014 ಪ್ರಯತ್ನ ನಾನೇ ಮಾಡಿದ್ದು, ಅದನ್ನು ಸ್ಲಮ್ಗೆ ನಾವು ಖಾತಾ ಮಾಡಿಸಿದ್ದೀವಿ. ಕೀರ್ತಿನಗರ ಕೊಳಚೆ ಪ್ರದೇಶ ಅಂತೇಳಿ ಖಾತಾ ಮಾಡಿಸಿದ್ದೀವಿ. ಅದೊಂದು ಮಾರ್ಗದಿಂದ ಇವತ್ತು ಇಡೀ ಸ್ಲಮ್ಸ್ಗೆಲ್ಲ ಇಲ್ಲಿ ನಮ್ಮ ಶಾಸಕರಾದ ಕೃಷ್ಣಾಡಿ ಅವರು ಈಗಿನ ಮಂತ್ರಿ ಮುಖಾಂತರ ಅವರು ಪ್ರಯತ್ನ ಪಟ್ಟು ಕರ್ನಾಟಕ ರಾಜ್ಯದೆಲ್ಲೋ ಎಲ್ಲ ಕಡೆ ಕೊಟ್ಟಿಲ್ಲ. ಇವಾಗ ಸಂಸಲ್ಲಿ ಚಿಂತಾಮಣಿ ಮಾತ್ರನೇ ಸಂಸಲ್ಲಿ ಖಾತೆ ಕಟ್ಟಿ ಕೆಲಗಡೆ ಇವರೇ ಡೆವಲಪ್ಮೆಂಟ್ ಕಟ್ಟಿ ಮಾಡಿಸಿದ್ದಾರೆ ಪಾಪ. ಇಷ್ಟೆಲ್ಲ ಮಾಡಿಕೊಂಡು ಸುಧಾಕರ್ ಮಾತಾಡಿದ್ರೆ ಡೆವಲಪ್ಮೆಂಟ್ ಎಲ್ಲ ಓಟಿಗೆ ನೋಟ್ಗೆ ಇದು ಮಾಡ್ತಾ ಇದ್ದಾರೆ. ಇವ್ರದ್ದೇನೋ ಅಭಿವೃದ್ಧಿ ಅಂತೇಳಿ, ಇವ್ರದ್ದೇನೋ ಅಭಿವೃದ್ಧಿ, ಇವ್ರು ಏನೋ ಮಾಡ್ತಾರೆ ಅಭಿವೃದ್ಧಿ ಯಾರಿಗೆಲ್ಲ ಗೊತ್ತು. ಇಡೀ ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ರಸ್ತೆ ಬೇಕಾ, CC ಬೇಕಾ, ಇಲ್ಲ ತಾರ್ ರೋಡ್ ಬೇಕಾ, ಇಲ್ಲ ಬೋರ್ವೆಲ್ ಬೇಕಾ, ಎಲ್ಲ ಬೇಕಾದ್ರೆ ನೋಡ್ಕೊಳ್ಳಿ. ಗೌರ್ಮೆಂಟ್ ಆರ್ಡರ್ಸ್ ಇದೆ ಆ ಹೆಡ್ಡಲ್ಲಿ, ತಮಗೆಲ್ಲ ಗೊತ್ತಾಗೋದು ಯಾವ್ದು ಏನು ಮಾಡಿದ್ದಾರೆ ಅಂತೇಳಿ. ಮಾತಾಡಿದ್ರೆ ಅಭಿವೃದ್ಧಿ ಇಲ್ಲ. ಇವ್ರದ್ದು ಅಭಿವೃದ್ಧಿ ಏನು ಹೇಳ್ತಾ ಹೋದ್ರೆ ಒಂದಲ್ಲ ನೂರಲ್ಲ ಊರಲ್ಲ ಪ್ರತಿಯೊಂದು ಇನಾಮತಿ ಸರ್ಕಾರ ಹೆಡ್ಡಲ್ಲಿ ಹೇಳಿದ್ರೆ ಎಲ್ಲ ಇವರು ಕಬ್ಜಾ ಮಾಡೋದು, ಸರ್ಕಾರ ಆಸ್ತಿಗಳೆಲ್ಲ ಕಬ್ಜಾ ಮಾಡೋದು. 1994, 1925 ಮಾಲಿ ಇನಾಮತಿ ಬಿಟ್ಟಿಲ್ಲ, ದೋಮಿ ಇನಾಮತಿ. ಇವರಪ್ಪ ಹೋಮ್ ಮಿನಿಸ್ಟರ್ ಆಗಿರ್ತಾರೆ. 2000 ಇದ್ದ ಬೋವಿ ಇದ್ರದ್ದು ಸಂಘಕ್ಕೆ ಪುಣ್ಯಾತ್ಮ ಹೇಳ್ತಾ ಇದ್ದಾನೆ, 10 ವರ್ಷದ ಏನೂ ಡೆವಲಪ್ಮೆಂಟ್ ಇಲ್ಲ ಅಂತೇಳಿ. 10 ವರ್ಷದ ರಾಂಪುರದಲ್ಲಿ 10 ನೋಡಬೇಕು ಏನು ಮಾಡಿದ್ರೆ ಅಂತೇಳಿ. ಇತ್ತು ಸುಧಾಕರ್ ಒಂದು ತಾರ್ ರೋಡ್ ಯಾವುದೊಂದು CC ರೋಡ್ ಹಾಕ್ಬಿಟ್ರೆ ಆ ಡೆವಲಪ್ಮೆಂಟ್ ಎಲ್ಲ ಇವ್ರು ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ, ಬೋರ್ವೆಲ್ ಹಾಕ್ಸಿದ್ದಾರೆ. ಮತ್ತು 10 ವರ್ಷದಿಂದ ಅದು ಹೇಳ್ತಾ ಇದ್ದಾನಲ್ಲ, ಈಗೇನು ಮಾಡ್ತಾ ಇದ್ದ ಅದೇ PTC ಸಂಬಂಧಪಟ್ಟ ಜಮೀನುಗಳೆಲ್ಲ ಒಂದು ಆರ್ಡರ್ ಆಗಿದೆ, ಅಲ್ಲಿ ಅವ್ರಿಗೆ ಕೊಡಬೇಕು ಅಂತ ಜಮೀನದು. ಈಗೇನು ಮಾಡ್ತಾ ಇದ್ದಾರೆ, ಅವ್ರು ಕೊಡಿಸ್ಬೇಕಲ್ಲ. ಆ PTC ಸಂಬಂಧಪಟ್ಟಂತ ಭವಿ ಜನಾಂಗಿದೆಯಲ್ಲ, ಅಲ್ಲಿ ಬಡವಿರ್ತಾರೆ ಪಾಪ. ಇವ್ರು ಭವಿ ಜನಾಂಗ ಜಮೀನುಗಳೆಲ್ಲ ನಮ್ಮ ರೆಡ್ಡಿ ಚೌಡರೆಡ್ಡಿ ಅವರು ಕಬ್ಜಾ ಮಾಡಿಬಿಟ್ಟು ಇವ್ರಾಗ ಇದು ಮಾಡಿಬಿಟ್ಟಿದ್ದಾರೆ. ಅದನ್ನು ಗುರುಪ ಅಂತವನು ಆ ಬಿಡಿಸ್ಬಿಟ್ಟು ಆ ಕಮ್ಯುನಿಟಿಗೆ ಸಹಾಯ ಮಾಡಿದ್ರೆ ಅಪುಣ್ಯಾತ್ಮನಿಗೆ ನಾವೆಲ್ಲ ಚುರುಳಾಗಿರ್ತೀವಿ. 15 ವರ್ಷದಿಂದ ಇವ್ರು ಬಲಿ ದುಡ್ಡು ಕೊಟ್ಕೊಂಡು ಓಟು ನೋಟೇನು ಮಾಡಿ ಕೃಷ್ಣಾಡಿ ಅವರು ರಾಜಕೀಯ ಮಾಡ್ಕೊಂಡು ಬಂದಿಲ್ಲ. ಅವ್ರ ಕೈಲಿ ಆ ಸಹಾಯ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ನಾಳೆ ಎಲ್ಲ ನೆನ್ನೆ ಅಲ್ಲ ಮೊನ್ನೆ ಅಲ್ಲ, ಅವ್ರು ಬಂದಾಗಿಂದ 15 ವರ್ಷದಿಂದ 8% ಬೇರೆ ಅವ್ರದ್ದು ಅವ್ರ ಸ್ವಂತ ಊರಿನ ನಾಯಕನಲ್ಲಿ ಆ ಊರಲ್ಲಿ ನೋಡಬೇಕು. 3-4 ಬೋರ್ವೆಲ್ ಕೊಟ್ಟಿದ್ದೀವಿ. ಒಂದು ರಸ್ತೆ ಖಾಲಿ ಇಲ್ಲ, ಅಲ್ಲಿ ಒಂದು ಚರಂಡಿ ಖಾಲಿ ಇಲ್ಲ.
ಈತ ಮತ್ತೆ ರೇಖಾ ಉಮೇಶ್ ಮತ್ತೆ ಸುಧಾಕರ್ ಹೇಳೋದು ನಾವೇನೋ ದೊಡ್ಡದಾಗಿ ಸಿಂಗ್ಪುರ್ ಮಾಡ್ಬಿಡ್ತೀವಿ ಅಂತೇಳಿ ಇವತ್ತು ಚಿಂತಾಮಣಿ ಪರಿಸ್ಥಿತಿ 3 ವರ್ಷದಿಂದ ಅವ್ರ ಕೈಲಿರೋದು ಚಿಂತಾಮಣಿ ಯಾವ ಮಟ್ಟದಲ್ಲಿ ಇದ್ದೆ ತಮ್ಮೆಲ್ಲರೂ ಗೊತ್ತಿರೋದೆ. ಕಸ ಎಲ್ಲದ್ರಲ್ಲಿ ಕಸ, ಒಂದು ನೀರು ಸಲ ಕೊಡೋಕ್ಕಾಗಿಲ್ಲ, ನೀರು ದಂಡಾಗಿದೆ, ಭಕ್ತರಲ್ಲಿ ಅರಸಿಕರ ನೀರು ಎತ್ಕೊಂಡು ಬರ್ತಾ ಇದ್ರೆ ಅದಕ್ಕೆ ತೀಟ ಮಾಡೋದು. ಶಾಶ್ವತವಾಗಿರುವಂಥ ಕಾರ್ಯ ಅಂದರೆ ಭಕ್ತರಲ್ಲಿ ಅರಸಿಕರೆ 16 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ಇದು ಮಾಡ್ತಾ ಇದ್ದೀವಿ. ಇನ್ನೆಲ್ಲ ಒಂದು 15 ದಿವಸ ಲಾಂಚ್ ಆಗುತ್ತೆ. ಈ ಕೆರೆ ಒಂದು ದೊಡ್ಡದಾಗಿ ನಮ್ಮ ತಾತ ಮಾಡಿದೆ ಅಂತ ಹೇಳಿದ್ರೆ ಅವ್ರು ತಾತ ಮಾಡಿದ್ರೆ ಸಾಕ್ಷಿ ಪಡಿಸ್ಬಿಟ್ರೆ ಇಡೀ ರಾಜಕೀಯ ಜೀವನದಲ್ಲಿ ನಾವು ನಿವೃತ್ತ ಆಗಿಬಿಟ್ಟು ಅವ್ರ ಮನೆ ಹತ್ರ ಕಸ ಬಿಡ್ಸೋಕೆ ಹೋಗ್ತೀವಿ. ಅವ್ರ ತಾತಂದಾಗಲಿ ಅವ್ರಪ್ಪಂದಾಗಲಿ ಹೇಳ್ಕೊಳ್ಳೋದೇನಿಲ್ಲ. ಡೆವಲಪ್ಮೆಂಟ್ ಅಂದರೆ ಅವ್ರ ಥಿಯೇಟ್ರಿಗೋ ಅವ್ರು ಇದಕ್ಕೆ ಕಾಂಪ್ಲೆಕ್ಸ್ ಬೇಕಾದ್ರೆ ರೋಡ್ ಮಾಡ್ಕೊಂಡಿದ್ದಾರೆ, ಡಬಲ್ ರೋಡು. ಅದೇನು ದೊಡ್ಡ ಕೆಲಸ ಅಲ್ಲ. ಅಂತ ರೋಡಲ್ಲಿ ದಂಡ ನಾವು ಮಾಡಿಸಿದ್ರೆ ದಂಡ ಆಗಿದೆ. ಅದನ್ನು ಗಮನಿಸ್ಬೇಕಂತ ಹೇಳಿ ನಾನು ಹೇಳ್ತೀನಿ. ಜನಗಳಾದ್ರೂ ನಾವು ಹೋಗೋದ್ರೆ ನಾವು ಉಗಿಸ್ಕೋಬೇಕು. ಆದ್ರೆ ಕಸ ದುಡ್ಡು ಬಂದು ಅದೇ ನಿಮ್ಮ ಕೈಯಲ್ಲಿ ಕೊಡೋಕ್ಕಾಗಿಲ್ಲ ಅಂದ್ರೆ ನೀವು ಎಷ್ಟು ಮಾತ್ರ ಮಾಡ್ತೀರಿ ಹೇಳ್ರಿ. ಮತ್ತೆ ಮೊನ್ನೆ ಮೀಟಿಂಗ್ ಹೋಗಿದ್ದೀರಿ, ಅದೇನಂದ್ರೆ ಹೇಳಿದ್ರೆ ಮಾಡಿಲ್ಲ ಅಂದ್ರೆ ಎದ್ದೋಗ್ರಿ. ಮರ್ಯಾದೆ ಇದು ಸದಸ್ಯರು ಒಂದು ಇದೆ. ಇದು ನೀವು ಒಬ್ಬರು ಸದಸ್ಯರು, ನಾವೆಲ್ಲ ಸೇರಿ ಮಾಡಿರೋ ಸದಸ್ಯರು, ನೀವು ಅಧ್ಯಕ್ಷರು, ನೀವು ಎಲ್ಲ ಸದಸ್ಯರು ಸೇರಿದ್ರೆ ನೀವೊಬ್ಬರೇನ ಭಾವ ಇದೇ ಸದಸ್ಯರು ಟೌನಲ್ಲಿ ಇನ್ನೂ ಬಂದಿಲ್ಲ. ಬರೀ ಸದಸ್ಯರು ಎಲೆಕ್ಷನ್ ಇದ್ರೆ ಹೌದಮ್ಮ ನೀವು ಹೇಳಿದ್ರೆ ನಾವು ಕೇಳ್ಕೋಬೇಕು. 31 ಜನ ಸೇರ್ ಮಾಡಿದ್ರೆ ಒಂದು ಅಧ್ಯಕ್ಷರು ಆಗೋದು. ಯಾವುದೂ ಇಲ್ಲ ಇವ್ರ ಹತ್ರ. ಬಂದರೆ ಅದೇ ಇವ್ರು ಮಾಡಬೇಕಾದ ಬಾಡಿ ಇದೆಯಲ್ಲ, ಒಂದು MLA ಅವ್ರ ತಾಲೂಕು MLA ಏನು ಅಜೆಂಡಾ ತೊಗೊಂಡು ಬಂದಿದ್ದೀರಿ, ಏನು ಮಾಡಬೇಕು ಸರ್ ಅಂತ ಬಂದಿದ್ದೀರಾ ನೀವು? ತಾಲೂಕು MLA ಅವರಿಲ್ಲ. ಸುಧಾಕರ್ ಅಣ್ಣನವರು ದಲಿತರು ಮತ್ತು ಅಲ್ಪಸಂಖ್ಯಾತರು ಅಂತ ಹೇಳಿಬಿಟ್ಟು ಇವಾಗ 2023 ಎಲೆಕ್ಷನ್ ಟೈಮಲ್ಲಿ ನಗರಸಭೆಯಲ್ಲಿ ಅವರಷ್ಟಿಗೆ ಅವರೇ ಗಲಾಟೆ ಇಟ್ಟು ಅವರ ಅಧ್ಯಕ್ಷರು ಅವರು ಉಪಾಧ್ಯಕ್ಷರನ್ನು ಕಳಿಸಿ ಅವ್ರ ಸದಸ್ಯರಿಗೆ ಯಾವ ಥರ ಮಾತಾಡಬೇಕು, ನೀವು ಯಾವ ಥರ ಹೇಳಬೇಕು ಅಂತ ಮುಂದೆ ಹೇಳಿ ಪಾಪ 15ನೇ ವಾರ್ಡಿ ರೂಬಿಯಾ ಸುಲ್ತಾನ್ ಅವ್ರ ಮೇಲೆ ವಿನಾಕಾರಣವಾಗಿ ಆಚೆ ಕಡೆ ಹಾಕಿಸಿ ಇವತ್ತು ದಲಿತ ಮಹಿಳೆ ಏನೂ ಗೊತ್ತಿಲ್ಲ ಏನಿಲ್ಲ ಅಂತ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಲ್ಲ. ದಲಿತ ಮಹಿಳೆ ಗೊತ್ತಿಲ್ಲ ಅಂದ ತಕ್ಷಣ ಯಾವ ಥರ ನೀವು ಅವ್ರನ್ನ ಅಧ್ಯಕ್ಷ ಮಾಡ್ತೀರಿ? ನಿಮ್ಗೆ ಅವಾಗ ಜ್ಞಾನ ಇದ್ದಿಲ್ವಾ? ಯಾವ ಥರ ನೀವು ಅಧ್ಯಕ್ಷ ಮಾಡಿದ್ರಿ? ಇವತ್ತು ಚಿಂತಾಮಣಿ ನಗರಸಭೆಯಿಂದ ದಿನಕ್ಕೆ 12 ಲೋಡ್ ಕಸ ಹೋಗಬೇಕು, ಬರೀ 2 ಲೋಡ್ ಹೋಗ್ತಾ ಇದೆ. ಇವತ್ತು ಚಿಂತಾಮಣಿ ನಗರಸಭೆ ಯಾವ ಥರ ನಗರ ಇದೆ ಅಂತ ಹೇಳ್ಬಿಟ್ಟು ಬಂದು ನೀವು ಸುತ್ತಾಡಿ, ನಿಮ್ಮ ಸದಸ್ಯರನ್ನ ಕರ್ಕೊಂಡ್ಬನ್ನಿ, ನಿಮ್ಮ ಅಧ್ಯಕ್ಷನ ಕರ್ಕೊಂಡ್ಬನ್ನಿ. ಸಿಂಗಪುರಲ್ಲಿ ಆಗಿರೋದು ಇದು, ಜಪಾನ್ ಆಗೋಗ್ಬಿಟ್ಟಿದೆ 2ನೇ ಕೊರೋನಾ. ಎಲ್ಲಿ ನೋಡಿದ್ರು ಕಸ ಕಡ್ಡಿಗಳು ಮತ್ತೆ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಶಾಸಕರ ಮೇಲೆ ಇದು ಮಾಡಕ್ಕೆ ಮಾಡ್ತೀರಾ. ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದು ತಾಲೂಕಿನ ಶಾಸಕರು ಬಂದು ಕುತ್ಕೊಂಡ ಮೇಲೆ ಅವ್ರಿಗೆ ಒಂದು ಏನು ಮರ್ಯಾದೆ ಕೊಡಬೇಕು ಏನು ಅಂತ ಹೇಳ್ಬಿಟ್ಟು ನಿಮ್ಮ ಅಧ್ಯಕ್ಷರಿಗೆ ಒಂಚೂರು ಅಧ್ಯಕ್ಷರಿಗೂ ಇಲ್ಲ, ನಿಮ್ಮ ಉಪಾಧ್ಯಕ್ಷರಿಗೂ ಇಲ್ಲ. ಎದುರುಗಡೆ ಅಷ್ಟು ಜನ ಇದ್ರು. ಮೊನ್ನೆ ತಾನೇ ಟಿಪ್ಪು ನಗರದಲ್ಲಿ ಅಕ್ಕಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಶಾಸಕರು ಕೂತಿದ್ರು. ಶಾಸಕರು ಕೂತಿದ್ದಾರಂತೆ, ಅವ್ರ ಹೆಸರು ಕೂಡ ಹೇಳಿದಿರ ಮಾತಾಡ್ತಾ ಇದ್ದೀರ ಅಂತಂದ್ರೆ ಯಾವ ರೀತಿ ನೀವು ಚಿಂತಾಮಣಿಯಲ್ಲಿ ರಾಜಕೀಯ ಮಾಡ್ತಾ ಇದ್ದೀರ? ಮತ್ತೆ ಏನಾದರೂ ಮಾತಾಡಿದ್ರೆ ದಲಿತರು ಅಲ್ಪಸಂಖ್ಯಾತರು ಅಂತ ಹೇಳ್ಬಿಟ್ಟು ಇವಾಗ ನೀವು ನಮ್ಗೆ ಇದು ಮಾಡೋಕ್ಕೆ ನೋಡ್ತೀರಾ. 2013ರಿಂದ ಈ ಕಡೆ ನಮ್ಮ ದಲಿತರು, ನಮ್ಮ ಅಲ್ಪಸಂಖ್ಯಾತರು ಇವತ್ತು ರಾಜಕೀಯವಾಗಿ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ರಾಜಕೀಯವಾಗಿಯೂ ಸಮಾಜಕ್ಕೆ ಎಲ್ಲದರಲ್ಲೂ